ಕೈ ಪವರ್ ಫೈಟ್ ಮಧ್ಯೆಯೇ ಮತ್ತೆ ಸ್ವಾಮಿಗಳು ಕೂಡ ಎಂಟ್ರಿ ಆಗಿದ್ದಾರೆ. ಡಿಕೆ ವಿರೋಧಿ ದಾಳ ಉರುಳಿಸಿದ್ದಾರೆ ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು. ಇದ್ರೆ ಸಿದ್ದರಾಮಯ್ಯನವರೇ ಇರಬೇಕು, ಇಲ್ಲ ದಲಿತರಿರಬೇಕು. ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ದಲಿತರೇ ಸಿಎಂ ಆಗಬೇಕು ಅಂತ ವಾಲ್ಮೀಕಿ ಸಮಾಜದ ಶ್ರೀಗಳು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ವಾಲ್ಮೀಕಿ ಸಮಾಜ. ಸಿಎಂಗೆ ಸಮಾಜದ ಶಾಸಕರು ಸಚಿವರ ಬೆಂಬಲ ಇದೆ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ಒಂದು ವೇಳೆ ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ದಲಿತರು ಆಗಬೇಕು. ಖರ್ಗೆ, ಪರಮೇಶ್ವರ್, ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ನಾಲ್ವರಲ್ಲಿ ಯಾರು ಸಿಎಂ ಆದ್ರೂ ನಮಗೆ ಸಂತೋಷ ಇದೆ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮಿಗಳು ಹೇಳಿಕೆಯನ್ನ ನೀಡಿದ್ದಾರೆ. ಅಕಸ್ಮಾತ್ ಬದಲಾವಣೆ ಮಾಡುವಂತಹ ಒಂದೂವರೆಗೆ ಗೌರವಾನ್ವಿತ ಸಾಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಕೊಂಡಿದ್ದೀವಿ, ಜಾತ್ರೆಗೆ ಇನ್ವೈಟ್ ಮಾಡಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಈ ವಿಷಯ ಕೂಡ ಗಮನಕ್ಕೆ ಬರ್ತಾ ಇದೆ. ಒಂದು ಶಾಸಕರ ಸಭೆ ಚರ್ಚೆ ಆಗ್ತಾ ಇದೆ. ಆ ಥರದ ಸಭೆ ನಡೆದಿಲ್ಲ. ನಿನ್ನೆ ನಮ್ಮ ಸಮುದಾಯದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಏನು ಮಾಡ್ತಾ ಇದ್ದೀವಿ. ಅದರ ನಿಮಿತ್ತ ನಾವು ಪ್ರತಿ ವರ್ಷ ಇಲ್ಲೇನೆ ಬೆಳಗಾಮದಲ್ಲಿ ಎಲ್ಲ ಶಾಸಕರು ಸಿಗೋದ್ರಿಂದ ನಮ್ಮ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಹೇಳಿಕೆ ಕೊಟ್ಟಿದ್ದೀವಿ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ ಇದೇನು ಅಭ್ಯಂತರ ಇದೆ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು ಸಿಎಂ ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೀವಿ. ಯಾರ್ಯಾರು ಮಾಡಬೇಕು ಅಂತ ತೊಗೊಂಡು ಭಾಳ ಜನ ಇದ್ದಾರೆ. ನಾಲ್ಕೈದು ಜನ ಇದ್ದಾರೆ. ಯಾರಾದರೂ ಸಂತೋಷ. ಖರ್ಗೆ ಸಾಹೇಬರಾದ್ರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದ್ರೂ ಸಂತೋಷ, ಮುನಿಯಪ್ಪ ಸಾಹೇಬರಾದ್ರೂ ಸಂತೋಷ, ಮಹದೇವಪ್ಪರಾದ್ರೂ ಸಂತೋಷ, ಸತೀಶ್ ಜಾರಕಿಹೊಳಿ ಆದ್ರೂ ಸಂತೋಷ. ಒಂದೂವರೆಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಮಿಂಚಿನ ಸಂಚಲನ ದಿನೇ ದಿನೇ ನಡೀತಿರುವಂತಹ ಈ ಸಂದರ್ಭದಲ್ಲಿ ಸ್ವಾಮಿಗಳು ಕೂಡ ಈ ಒಂದು ರಾಜಕೀಯ ಕದನಕ್ಕೆ ಎಂಟ್ರಿ ಆಗಿದ್ದಾರೆ. ಪವರ್ ಫೈಟ್ ಮಧ್ಯೆ ಸ್ವಾಮಿಗಳು ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯನವರ ಪರ ಬೆಂಬಲದ ಮಾತುಗಳನ್ನ ಆಡಿದ್ದಾರೆ. ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಆದರೆ ಒಂದು ವೇಳೆ ಸಿದ್ದರಾಮಯ್ಯನವರು ಪೂರ್ಣಾವಧಿಯಲ್ಲಿ ಮುಂದುವರಿದೇ ಇದ್ರೆ ಯಾರೇ ದಲಿತರು ಸಿಎಂ ಆದ್ರೂ ಕೂಡ ನಮಗೆ ಸಂತೋಷ. ಅದು ಖರ್ಗೆ ಅವರಿರಬಹುದು, ಸತೀಶ್ ಜಾರಕಿಹೊಳಿ ಅವರಿರಬಹುದು, ಪರಮೇಶ್ವರ್ ಇರಬಹುದು, ಮುನಿಯಪ್ಪ ಇರಬಹುದು, ಯಾರಾದ್ರೂ ನಮಗೆ ಸಂತೋಷ ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಸಂಪರ್ಕದಲ್ಲಿದ್ದಾರೆ. ಎಸ್ ವಿವೇಕ್, ಹೇಳಿ, ಸ್ವಾಮಿಗಳು ಈ ಕದನದ ಮಧ್ಯೆ ಎಂಟ್ರಿ ಕೊಟ್ಟು ಸಾಕಷ್ಟು ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಸಿದ್ದರಾಮಯ್ಯನವರು ಮುಂದುವರಿಬೇಕು, ಇಲ್ಲದಿದ್ದರೆ ದಲಿತರೇ ಯಾರಾದ್ರೂ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳ್ತಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸಂಪರ್ಕ ಕಡಿತಗೊಂಡಿದೆ. ವಾಲ್ಮೀಕಿ ಸಮುದಾಯದ ಸ್ವಾಮಿಗಳು ಕದನದ ಮಧ್ಯೆ ಎಂಟ್ರಿ ಕೊಟ್ಟು ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹಿಂದೆ ಹುಬ್ಬಳ್ಳಿಯಲ್ಲಿ ಅಹಿಂದ ಮುಖಂಡರು ಕೂಡ ಸಭೆಯನ್ನ ನಡೆಸಿ ಅಹಿಂದ ಮುಖಂಡರಲ್ಲಿ ಯಾರೇ ದಲಿತರು ಮುಂದೆ ಸಿಎಂ ಸಿದ್ದರಾಮಯ್ಯನವರ ನಂತರ ಮುಖ್ಯಮಂತ್ರಿ ಆಗಲಿ, ಸತೀಶ್ ಜಾರಕಿಹೊಳಿ ಅವರು ಮುಂದೆ ನಮ್ಮ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಇಲ್ಲದಿದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇವತ್ತು ವಾಲ್ಮೀಕಿ ಸಮುದಾಯದ ಶ್ರೀಗಳು ಪವರ್ ಫೈಟ್ ಮಧ್ಯೆ ಎಂಟ್ರಿಯಾಗಿ ಸಿಎಂ ಬದಲಾವಣೆ ಯಾರಾಗಬೇಕು, ಯಾರಿರಬೇಕು ಅನ್ನೋಂಥ ಚರ್ಚೆಯ ಬೆನ್ನಲ್ಲೇ ಹೊಸ ದಾಳ ಉರುಳಿಸಿದ್ದಾರೆ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮಿಗಳು.